ದೆಹಲಿಯಲ್ಲಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಹೋದಾಗ ಹೊಸ ವಿಚಾರಗಳು ಮತ್ತಷ್ಟು ಆಘಾತಕಾರಿಯಾದಂತಹ ಬೆಳವಣಿಗೆ ಕಂಡು ಬರ್ತಾ ಇದೆ. ಅದರಲ್ಲೂ ಕಾರು ಸ್ಫೋಟಿಸಿದಂತಹ ಉಮರ್ ಆತ ಹೋಗ್ತಾ ಇದ್ದಂತಹ ಮತ್ತೊಂದು ದೃಶ್ಯ ಸೆರೆಯಾಗಿದೆ. ದೆಹಲಿಯ ಮತ್ತೊಂದು ಸ್ಥಳದಲ್ಲಿ ಕಾರಿನ ದೃಶ್ಯ ಸೆರೆ. ಕಾರಿನ ಜಾಡು ಹಿಡಿದು ಹೊರಟ್ರೆ ದೆಹಲಿಯ ಹೃದಯ ಭಾಗ ಕನಾಟ್ನಲ್ಲಿ ಕಾರು ಸಂಚರಿಸೋದು ಗೊತ್ತಾಗ್ತಾ ಇದೆ. ಕಾರಿನಲ್ಲಿ ಸ್ಫೋಟಕ ತುಂಬಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ನವೆಂಬರ್ 10ನೇ ತಾರೀಕು ಸ್ಫೋಟ ಆದಂತಹ ದಿನದ ಬೆಳಿಗ್ಗೆ 10 ಗಂಟೆ 5 ನಿಮಿಷಕ್ಕೆ ಕಾರು ಸಂಚರಿಸಿದೆ. i20 ಕಾರು ಚಾಲನೆ ಮಾಡ್ತಾ ಇದ್ದದ್ದು ಉಗ್ರ ಉಮರ್. ಕನಾಟ್ನಿಂದ 3 ಕಿಲೋಮೀಟರ್ ದೂರದಲ್ಲಿ ಸಂಸತ್ ಭವನ ಇದೆ. ಉಮರ್ ಸಂಚರಿಸಿದ ಸ್ವಲ್ಪ ದೂರದಲ್ಲೇ ಇರೋದು ಸಂಸತ್ ಭವನ. ನಾವೀಗ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನ. ಅಲ್ಲಿ ಹೋಗ್ತಾ ಇರುವಂತಹ ವೈಟ್ i20 ಕಾರ್ ಇದೆಯಲ್ಲ, ಅದೇ ಸಂಜೆ 6:50ಕ್ಕೆ ಸ್ಫೋಟಗೊಂಡದ್ದು, 12 ಜನರ ಜೀವ ಪಡೆದದ್ದು. ದೆಹಲಿಯ ಹೃದಯ ಭಾಗ ಕನಾಟ್ನಲ್ಲಿ ಕಾರು ಸಂಚರಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ದೆಹಲಿಯಾದ್ಯಂತ ಸಂಚರಿಸಿದೆ. ಈ ಉಗ್ರ ದೆಹಲಿ ನಗರದ ಸುತ್ತ ಓಡಾಡಿದ್ದಾನೆ. ಎಲ್ಲಿ ಸ್ಫೋಟಿಸಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ನಡೆಸಿದ್ದಾನೆ. ಹೃದಯ ಭಾಗಗಳಲ್ಲೇ ಸಂಚರಿಸಿದ್ದು, ಸಂಸತ್ ಭವನದ ಕೊಂಚ ದೂರದಲ್ಲೇ ಈ ಕಾರು ಓಡಾಟ ನಡೆಸಿರೋದು ಗೊತ್ತಾಗ್ತಾ ಇದೆ. ಪೀಕ್ ಅವರ್ಗಾಗಿ ಹೆಚ್ಚಿನ ಅನಾಹುತ ಸಂಭವಿಸಬೇಕು ಅನ್ನುವಂತಹ ಈತನ ದುಷ್ಕೃತ್ಯ ನಂತರ ಈಡೇರಿದ್ದು ಸಂಜೆ ಹೊತ್ತಿಗೆ. ಕೆಂಪು ಕೋಟೆ ಬಳಿ ಸ್ಫೋಟ ಆಯ್ತಲ್ಲ, ಅದೇ ಕಾರಿದು. ಮತ್ತೊಂದು ಸ್ಥಳದಲ್ಲಿ ಇದೇ ಕಾರು ಸಂಚರಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ದೆಹಲಿಯ ಹೃದಯ ಭಾಗ ಕನಾಟ್ನಲ್ಲಿ ಸಂಚರಿಸ್ತಾ ಇರುವಂತಹ ವಿಜುವಲ್ಸ್ ಇದು. ಕಾರ್ನಲ್ಲಿ ಸ್ಫೋಟಕ ಇದೆ. ನವೆಂಬರ್ 10ರ ಬೆಳಿಗ್ಗೆ 10:05ಕ್ಕೆ ಕಾರು ಸಂಚರಿಸಿರುವುದು. ಕನಾಟ್ ಪ್ಲೇಸ್ನಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈ ಕನಾಟ್ ಇದೆಯಲ್ಲ, ಇದರಿಂದ 3 ಕಿಲೋಮೀಟರ್ ದೂರದಲ್ಲಿ ಸಂಸತ್ ಭವನ ಇದೆ. ಉಮರ್ ಚಲಾಯಿಸ್ತಾ ಇದ್ದಂತಹ ಈ ಕಾರು ದೆಹಲಿಯ ಹೃದಯ ಭಾಗದಲ್ಲಿ ಸಂಚಾರ ನಡೆಸ್ತಾ ಇರೋದು. ಬಹಳ ಹೆಚ್ಚು ವಾಹನಗಳು ಸಂಚರಿಸುವಂತಹ ಪ್ರದೇಶ. ಒಂದಾದ ಮೇಲೊಂದು ವಿಡಿಯೋಗಳು ಲಭ್ಯ ಆಗ್ತಾ ಇದೆ. TV9ಗೆ ಉಗ್ರ ಉಮರ್ನ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ದೆಹಲಿಯ ಆಸಿಫ್ ಅಲಿ ರಸ್ತೆಯಲ್ಲಿ ಈತ ಓಡಾಡಿದ್ದಾನೆ. ಮಸೀದಿ ಇದೆ ಅಲ್ಲಿ, ಆ ಮಸೀದಿಯ ಹೊರಗಡೆ ಉಗ್ರ ಉಮರ್ ಸುತ್ತಾಡಿದ್ದಾನೆ. ಇದು ಕಾರು ಸ್ಫೋಟಿಸುವ ಮುನ್ನ ಆತ ಓಡಾಡಿರೋದು. i20 ಕಾರನ್ನ ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿರ್ತಾನೆ. ಅದಾದ ಮೇಲೆ ಕಾರು ಸ್ಫೋಟ ಆಗೋದಕ್ಕೂ 1 ತಾಸು ಮುನ್ನ ಸುತ್ತಾಡಿದ್ದಾನೆ. ಅಂದ್ರೆ ಎಲ್ಲಿ ಸ್ಫೋಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಕೆಚ್ ಆಗ್ತಾ ಇದ್ದ ಅನ್ಸುತ್ತೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಸರಿಯಾಗಿದೆ. ಶಂಕಿತ ಉಗ್ರ ಕಾರು ಸ್ಫೋಟಿಸಿರುವಂತಹ ಉಮರ್ ಮೊಹಮ್ಮದ್ ಓಡಾಡ್ತಾ ಇರುವಂತಹ ದೃಶ್ಯ ಇದು. ಕಾರ್ ಸ್ಫೋಟಗೊಂಡ್ತಲ್ಲ, ಅದಕ್ಕಿಂತ 1 ತಾಸು ಮುಂಚಿನ ದೃಶ್ಯಗಳು. ಮಧ್ಯಾಹ್ನ 3:15ಗೆ ಬಂದು ಅಲ್ಲಿ ಪಾರ್ಕಿಂಗ್ನಲ್ಲಿ ಕಾರ್ ಪಾರ್ಕ್ ಮಾಡ್ತಾನೆ. ಅದಾದ್ಮೇಲೆ ಸುತ್ತ ಓಡಾಡಿದಾನೆ. ಅಲ್ಲೇ ಇರುವಂತಹ ಮಸೀದಿ ಆಸಿಫ್ ಅಲಿ ರಸ್ತೆಯಲ್ಲಿ ಆತ ಓಡಾಡಿ ಎಲ್ಲಿ ಸ್ಫೋಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಕೆಚ್ ಹಾಕ್ತಾ ಇದ್ನ. ಹಾಗಿದ್ರೆ ಜನ ಹೆಚ್ಚು ಓಡಾಡಬೇಕು, ಹೆಚ್ಚು ಅನಾಹುತ ಆಗಬೇಕು ಅನ್ನುವಂತಹ ಈತನ ದುರ್ಬುದ್ಧಿ. ಅದಕ್ಕೆ ಪೂರಕವಾಗಿ ಈತ ಸ್ಕೆಚ್ ಹಾಕ್ತಾ ಓಡಾಡ್ತಾ ಇರುವಂತಹ ದೃಶ್ಯ. ಕಾರು ಸ್ಫೋಟಗೊಂಡದ್ದು ಸಂಜೆಯ ಹೊತ್ತಿಗೆ 6:50ರ ಸುಮಾರಿಗೆ. ಅದಕ್ಕೂ ಮುಂಚೆ 1 ತಾಸು ಮುಂಚೆ ಆತ ಓಡಾಡಿರೋದು. TV9ಗೆ ಲಭ್ಯ ಆಗಿರುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ನೋಡ್ತಾ ಇದ್ದೀವಿ. ಕಾರು ಸ್ಫೋಟಗೊಂಡು ತಾನು ಸಾವಿಗೀಡಾದ, ಜೊತೆಗೆ 12 ಜನರ ಜೀವ ಬಲಿ ಪಡೆದಿದ್ದಾನೆ. ಈ ವೈಟ್ ಕಾಲರ್ ಉಗ್ರ ಡಾಕ್ಟರ್ ಉಮರ್ ಓಡಾಡ್ತಾ ಇರುವಂತಹ ದೃಶ್ಯ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮತ್ತು ಹರೀಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮಹೇಶ್, ನಿಮ್ಮಿಂದ ನಾವು ಡೀಟೇಲ್ಸ್ ಪಡಿತಾ ಹೋಗೋದಾದ್ರೆ 2 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಾವು ನೋಡಿದ್ವಿ. ಅಂದ್ರೆ ಈ ಕಾರು ಸ್ಫೋಟಿಸಿರುವಂತಹ ಉಮರ್ ಮತ್ತು ಆತನ ಕಾರು ಓಡಾಡಿರುವಂತಹ ದೃಶ್ಯ, ಆತ ಓಡಾಟ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಅಂದ್ರೆ ಈತ ಸ್ಕೆಚ್ ಹಾಕ್ತಾ ಇದ್ದ, ಜನ ಎಲ್ಲಿರ್ತಾರೆ, ಎಷ್ಟು ಹೊತ್ತಿಗೆ ಸ್ಫೋಟಿಸಿದ್ರೆ ಒಳ್ಳೇದು ಅನ್ನೋದಕ್ಕೆ, ತಾನು ಆ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸ್ಕೆಚ್ ಆಗ್ತಾ ಇದ್ದ ಅನ್ನೋದಕ್ಕೆ ಪೂರಕ ಸಾಕ್ಷಿ ಅನ್ಸುತ್ತೆ ಈ ದೃಶ್ಯ ನೋಡ್ತಾ ಇದ್ರೆ ಅಂತ.
ಖಂಡಿತ ಪ್ರತಿಮಾ, ನೀವು ಹೇಳ್ದಂತೆ ಈತ ಉಗ್ರ ಏನಿದ್ದಾನೆ ದಿನಪೂರ್ತಿ ಓಡಾಡಿರುವಂಥ ದೃಶ್ಯ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊದಲನೇದಾಗಿ ಬೆಳಗ್ಗೆ 10:05 ಸುಮಾರಿಗೆ ಒಂದು ಕನ್ನಟ್ ಪ್ಲೇಸಲ್ಲಿ ಕಾರ್ ಪತ್ತೆ ಆಗ್ತಾ ಇರುವಂಥದ್ದು CCTV ದೃಶ್ಯದಲ್ಲೂ ಕೂಡ ನಾವು ನೋಡ್ಬೋದಾಗಿದೆ. ಇದು ಸರಿಸುಮಾರು 3 ಕಿಲೋಮೀಟರ್ ಹತ್ತಿರದಲ್ಲೇ ಸಂಸತ್ ಭವನದಿಂದ ದೂರ ಇರುವಂಥದ್ದು. ಅಂದರೆ ಈ ಪ್ಲೇಸಲ್ಲಿ ದಿನನಿತ್ಯ ಸಾವಿರಾರು ಜನರು ಕೂಡ ಓಡಾಡ್ತಾರೆ. ಪ್ರತಿನಿತ್ಯ ಏನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ ಅನ್ನೋದು ಕೂಡ ಈತ ಅಬ್ಸರ್ವ್ ಮಾಡಿರುವಂಥದ್ದು. ಮಧ್ಯಾಹ್ನ ಸುಮಾರಿಗೆ ಈತ ಏನು ನೇರವಾಗಿ ಒಂದು ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿ ಏನು ಆಸಿಫ್ ಅಲಿ ರಸ್ತೆಯಲ್ಲಿ ಕೂಡ ಈತನೇ ಒಬ್ಬಂಟಿಯಾಗಿ ಓಡಾಡುವಂಥದ್ದು ಕೂಡ ನೋಡಬಹುದಾಗಿದೆ. ಅಂದ್ರೆ ಈತ ಏನು ಯಾವ ಜಾಗದಲ್ಲಿ ಹೆಚ್ಚಿನ ಜನರು ಇರ್ತಾರೆ, ಎಲ್ಲಿ ನಾವು ಕಾರ್ ಬ್ಲಾಸ್ಟ್ ಮಾಡಿದ್ರೆ ನಮ್ಮ ಒಂದು ಏನು ಕೃತ್ಯ ಏನಿದೆ ಅದು ಬಯಲಿಗೆ ಬರುವಂತ ಅನ್ನೋದು ಕೂಡ ಈತ ಪಕ್ಕ ಪ್ಲಾನ್ ಮಾಡಿರೋದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಎರಡು ದೃಶ್ಯದಲ್ಲಿ ಪ್ರಮುಖವಾಗಿ ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಮತ್ತೆ ಪ್ರಮುಖ ಸ್ಥಳಗಳಲ್ಲಿ ಪ್ಲಾನ್ ಮಾಡಿರುವಂಥದ್ದು ಕೂಡ ಈಗ ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಆಸಿಫ್ ಅಲಿ ರಸ್ತೆ, ಈಗ ದೆಹಲಿಯ ಕೆಂಪುಕೋಟೆ ಏನು ಸ್ಥಳ ಏನಿದೆ ಆ ಒಂದು ಕಾರ್ ಬ್ಲಾಸ್ಟ್ ಆಗಿದೆ, ಅಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಆ ರಸ್ತೆಯಲ್ಲಿ ಕೂಡ ಜನರು ಸಾಕಷ್ಟು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಮತ್ತು ದೆಹಲಿ ಕೆಂಪುಕೋಟೆ ರಸ್ತೆ ಈ ಒಂದು ನೋಡೋದಕ್ಕೂ ಕೂಡ ಸಾವಿರಾರು ಜನರು ಬಂದು ಹೋಗ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಎರಡು ಕಡೆ ಈ ಒಂದು ಸ್ಥಳ ಪರಿಶೀಲನೆ ಮಾಡ್ತಾನೆ, ಮೊದಲನೇದಾಗಿ ಪ್ಲಾನ್ ಮಾಡ್ತಾನೆ. ಇದೆಲ್ಲ ಬಳಿಕ ಸರಿಸುಮಾರು ಕಾರ್ನ 3 ಅವರ್ ನಿಲ್ಲಿಸಿ ಬಳಿಕ ಒಂದು ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಮಾಡಿರುವಂಥದ್ದು. ಇದಕ್ಕೂ ಮುನ್ನ ದಿನಪೂರ್ತಿ ಈತ ಎಲ್ಲೆಲ್ಲಿ ಆತ ಬ್ಲಾಸ್ಟ್ ಮಾಡಬೇಕು ಮತ್ತು ಎಲ್ಲಿ ಯಾವ ಸ್ಥಳಗಳಲ್ಲಿ ಹೆಚ್ಚಿನ ಜನರು ಇರ್ತಾರೆ, ಈ ಒಂದು ಸಂದೇಶ ಯಾರಿಗೆ ನಾವು ಕೊಡಬಹುದು. ಅಂದರೆ ಈಗ ಕೇಂದ್ರ ಸರ್ಕಾರ ಈಗಾಗಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಉಗ್ರರ ಕೈವಾಡವೇ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಜೈಷೆ ಸಂಘಟನೆ ಇದರಲ್ಲಿ ಭಾಗಿಯಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಈ ನೆಲೆಯಲ್ಲಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದು ಈತ ಬ್ಲಾಸ್ಟ್ ಮಾಡಿರೋದು ಗೊತ್ತಾಗ್ತಾ ಇದೆ. CCTVಯಲ್ಲಿ ಸಂಪೂರ್ಣವಾಗಿ ಚಲನವಲನಗಳ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪ್ರತಿಮಾ, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ.